ರಾಜ್ಯ ರಾಜಕಾರಣದಲ್ಲಿ ಈಗ ಚೊಂಬಿನ ಪಾಲಿಟಿಕ್ಸ್ ಜೋರಾಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರುಗಳು ಹೇಳಿಕೆ ಪ್ರತಿ ಹೇಳಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಚೊಂಬು ಜಾಹೀರಾತಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರೇ ಚೊಂಬನ್ನು ಹಿಡಿದುಕೊಂಡು ಹೊರಟಿದ್ದಾರೆ ರಾಜ್ಯದಲ್ಲಿ. ಆ ಚೊಂಬನ್ನ ಕೊಟ್ಟಿದ್ದು ಕಾಂಗ್ರೆಸ್ಸಿಗರಿಗೆ ಜನ. ನಿಜವಾಗಿಯೂ ಕೂಡ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ವಿಜಯೇಂದ್ರ. ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಇದ್ರೆ ಅವರ ಸಾಧನೆ ಏನು ಅನ್ನೋದನ್ನು ಹೇಳಬೇಕು. ಗ್ಯಾರಂಟಿ ಹೆಸರನ್ನ ಹೇಳಿಕೊಂಡು ಜನರಿಗೆ ಮಕ್ಬಲ್ ಟೋಪಿ ಹಾಕ್ತಿದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ. ಕರ್ನಾಟಕಕ್ಕೆ ಮೋದಿ ಕೊಡುಗೆ ಚೊಂಬು ಅಂತೇಳಿ ಕಾಂಗ್ರೆಸ್ ಜಾಹೀರಾತನ್ನ ಪ್ರಕಟಿಸಿತ್ತಲ್ಲ, ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು. ಮಾನ ಮರ್ಯಾದೆ ಏನಾರ ಕಾಂಗ್ರೆಸ್ ಪಕ್ಷದವ್ರಿಗೆ ಸರ್ಕಾರದವ್ರಿಗಿದ್ರೆ ಅವ್ರೇನ್ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕು. ರಾಜ್ಯದ ಮುಂದೆ ದೇಶದ ಜನತೆ ಹೇಳಬೇಕು. ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ 66 ಕೋಟಿ ಮಹಿಳೆಯರಿಗೆ, ಅಂದ್ರೆ 1 ಲಕ್ಷ ರೂಪಾಯಿ ಒಬ್ರು ಮಹಿಳೆಯರಿಗೆ ಅಂತ ಹೇಳಿದ್ರೆ 66 ಕೋಟಿ ಮಹಿಳೆಯರಿದ್ದಾರೆ. ಎಷ್ಟಾಯ್ತು? ಹೆಚ್ಚು ಕಮ್ಮಿ 60-65 ಲಕ್ಷ ಕೋಟಿ ಅದಕ್ಕೆ ಬೇಕಾಗ್ತದೆ. ಈ ರೀತಿ ಜನರಿಗೆ ಟೋಪಿ ಹಾಕೊಂಡು ಗ್ಯಾರಂಟಿಗಳು ನೆಪ ಮಾಡಿಕೊಂಡು ಜನರಿಗೆ ಟೋಪಿ ಹಾಕ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ನರೇಂದ್ರ ಮೋದಿಜಿಯವರು ಏನಿದ್ದಾರೆ ದೇಶದ ಪ್ರಧಾನಮಂತ್ರಿಗಳು, ನಿಜವಾಗ್ಲೂ ಕೂಡ ದೇಶದಲ್ಲಿರ್ತಕ್ಕಂಥ ಬಡವರು ರೈತರ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನು ಇವರು ಚೊಂಬು ಹಿಡ್ಕೊಂಡು ಹೊರಟಿದ್ದಾರೆ, ಜನ ಇವತ್ತು ಚೊಂಬು ಕೊಟ್ಟಿದ್ದಾರೆ. ಏನು ಇಡೀ ದೇಶದಲ್ಲಿ 400ಕ್ಕೂ ಹೆಚ್ಚು ಸಂಸದರು ಗೆದ್ದಿದ್ರು ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ, ಇವತ್ತು 40ಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಜನ ಇವರಿಗೆ ಮಂಗಳಾರತಿ ಎತ್ತದ್ರಿಂದಲೇ ಇವತ್ತು ಈ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥದ್ದು. ಇವತ್ತೇನು ತಮ್ಮ ಏನು ಜಾಹೀರಾತು ಕೊಟ್ಟಿದ್ದಾರೆ, ಇವತ್ತು ರಾಜ್ಯದ ಜನರ ಮರ್ಯಾದೆ ತೆಗಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರ್ತಕ್ಕಂಥದ್ದು. ಇವ್ರಿಗೆ ತಕ್ಕ ಉತ್ತರ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಈ ರಾಜ್ಯದ ದೇಶದ ಮತದಾರರೇ ಈ ಮುಂದಿನ ಲೋಕಸಭಾ ಚುನಾವಣೆ ಉತ್ತರ ನೀಡ್ತಾರೆ. ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಕೇಂದ್ರದ ಬಿಜೆಪಿ ಸರ್ಕಾರವನ್ನ ಟೀಕಿಸುವ ನಿಟ್ಟಿನಲ್ಲಿ, ರಾಜ್ಯದ ಬಿಜೆಪಿಯ ಸಂಸದರನ್ನ ಟೀಕಿಸುವಂತಹ ನಿಟ್ಟಿನಲ್ಲಿ ಇವತ್ತು ಚೊಂಬಿನ ಜಾಹೀರಾತನ್ನು ಕಾಂಗ್ರೆಸ್ ಕೊಟ್ಟಿರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಪ್ರತಿ ಹೇಳಿಕೆಗಳು ಕೂಡ ದಾಖಲಾಗ್ತಾ ಇದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಚೊಂಬಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರೇಮ್, ಕಾಂಗ್ರೆಸ್ನ ಚೊಂಬು ಸಂಬಂಧಪಟ್ಟಂತೆ ಅಂದರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಚೊಂಬು ಕೊಟ್ಟಿದೆ ಅನ್ನುವಂಥದ್ದು, ರೈತರ ಆದಾಯ ದ್ವಿಗುಣ ಮಾಡುವಂತಹ ವಿಚಾರ, ಬರ ಪರಿಹಾರ ಇನ್ನೂ ಬಾರದ ವಿಚಾರ, ಇವೇ ಮುಂತಾದ 4-5 ವಿಷಯಗಳನ್ನು ಇಟ್ಕೊಂಡು ಚೊಂಬು ಜಾಹೀರಾತನ್ನು ಬಹುತೇಕ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಇದರ ವಿರುದ್ಧ ಬಿಜೆಪಿಯವರು ಒಂದು ರೀತಿಯಲ್ಲಿ ಕೆರಳಿ ನಿಂತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಗಳನ್ನು ಮಾಡಿಯೂ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಚೊಂಬು ಕೊಟ್ಟಿದ್ದು ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ತಿರುಗುತ್ತರವನ್ನು ಬಿಜೆಪಿ ನಾಯಕರು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಏನೆಲ್ಲ ಟೀಕೆಗಳನ್ನ, ಏನೆಲ್ಲ ಟಕ್ಕರ್ಗಳನ್ನ ಕೊಟ್ಟಿದ್ರು, ಅದಕ್ಕೆ ಪ್ರತಿ ಟಕ್ಕರನ್ನ ಬಿಜೆಪಿ ನಾಯಕರು ಕೂಡ ಕೊಡ್ತಾ ಇರುವಂತದ್ದು. ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಿದ್ ನೀವು, ಕನ್ನಡದ ಜನತೆಗೆ, ಬೆಂಗಳೂರಿನ ಜನತೆಗೆ ಚೊಂಬು ಕೊಟ್ಟಿದ್ದೀರಾ ಆ ಮೂಲಕ ಅನ್ನುವಂತಹ ಟೀಕೆಯನ್ನು ಕೂಡ ಮಾಡಿರುವಂತದ್ದು. ಬೇರೆ ಬೇರೆ ರೀತಿಯಲ್ಲಿ ನೀವು ಕರ್ನಾಟಕಕ್ಕೆ ನೀವು ಚೊಂಬು ಕೊಟ್ಟಿದ್ದೀರಾ, ಅರೆ ಬರೆ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀರಾ, ಗ್ಯಾರಂಟಿಗಳ ವಿಫಲದಿಂದಲೂ ಕೂಡ ಒಂದು ರೀತಿಯಲ್ಲಿ ಕರ್ನಾಟಕದ ಜನತೆಗೆ ಚೊಂಬು ಕೊಟ್ಟಿದ್ದೀರಾ ಅನ್ನುವಂಥ ಟೀಕೆ ಮಾಡಿದ್ದಾರೆ. ಜೊತೆಗೆ ಕಾಲೇಜಿಗೆ ಹೋದ ಹೆಣ್ಮಕ್ಳು ವಾಪಸ್ ಬರಲ್ಲ, ಆ ಮೂಲಕ ರಾಜ್ಯದ ಜನತೆಗೆ ಚೊಂಬು ಕೊಟ್ಟಿದ್ದೀರಾ ಅಂದ್ರೆ ಹುಬ್ಬಳ್ಳಿ ಪ್ರಕರಣ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ವಿವಿಧ ಇತ್ತೀಚಿನ ಪ್ರಕರಣಗಳನ್ನು ಕೂಡ ಇಟ್ಕೊಂಡು ಬಿಜೆಪಿ ನಾಯಕರು ಕೌಂಟರ್ ಕೊಡ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಕೂಡ ಮುಂದಿಟ್ಕೊಂಡು ರಾಜ್ಯದ ಜನತೆಗೆ ಚೊಂಬು ಕೊಟ್ಟಿದ್ದು ನೀವು ಅನ್ನುವಂಥದ್ದು. ಬರ ಇದ್ರೂ ಕೂಡ, ಇಷ್ಟೊಂದು ಭೀಕರ ಬರ ಇದ್ರೂ ಕೂಡ ಬರ ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿಲ್ಲ, ಬರಗಾಲ ನಿರ್ವಹಣೆಯನ್ನ ಸರಿಯಾಗಿ ಮಾಡಿಲ್ಲ, ರೈತರಿಗೂ ಕೂಡ ಆ ಮೂಲಕ ಚೊಂಬು ಕೊಟ್ಟಿದ್ದೀರಾ. ಕೇಂದ್ರದ ಕಿಸಾನ್ ಸಮ್ಮಾನ್ ಹಣವನ್ನು ಕೂಡ 4,000 ತಡೆ ಹಿಡಿದಿದ್ದೀರಾ, ಆ ಮೂಲಕನೂ ಕೂಡ ರೈತರಿಗೆ ಚೊಂಬು ಕೊಟ್ಟಿದ್ದೀರಾ. ಇವೇ ಮುಂತಾದ ವಿಚಾರಗಳನ್ನ ಇವರು ಬಿಜೆಪಿಯವರು ಕಾಂಗ್ರೆಸ್ ವೈಫಲ್ಯಗಳನ್ನ ಮುಂದಿಟ್ಕೊಂಡು ಏನೆಲ್ಲ ವೈಫಲ್ಯಗಳಿದಾವೆ ಅದನ್ನ ಪ್ರಸ್ತಾಪ ಮಾಡಿ ರಾಜ್ಯದ ಜನತೆಗೆ, ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಚೊಂಬು ಕೊಟ್ಟಿದ್ದೀರಾ ಅನ್ನುವಂಥ ಟೀಕೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನವರು ಜಾಹೀರಾತು ಮೂಲಕ ಕೇಂದ್ರ ಸರ್ಕಾರ ಯಾವುದೇ ಅನುದಾನ ಕೊಟ್ಟಿಲ್ಲ, ತೆರಿಗೆ ಹಂಚಿಕೆ ಮಾಡಿಲ್ಲ, ಬರ ಪರಿಹಾರ ಕೊಟ್ಟಿಲ್ಲ, ಜೊತೆಗೆ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥ ಅವ್ರು ಕೌಂಟರ್ ಕೊಟ್ಟಿದ್ರು. ಒಂದು ರೀತಿಯಲ್ಲಿ ಚೊಂಬುವಾರು ಎರಡೂ ಪಕ್ಷಗಳ ನಡುವೆ ಜೋರು ಪಡ್ಕೊಳ್ತಾ ಇರುವಂತದ್ದು. ಈಗ ಚುನಾವಣೆ ಸಂದರ್ಭ ಬೇರೆ, ಹಾಗಾಗಿ ಇದು ಮುಂದೆನೂ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ. ನಾಳೆನೂ ಕೂಡ ಚೊಂಬುವಾರು ಇನ್ನೂ ಕೂಡ ಮುಂದುವರಿಯುತ್ತೆ. ಜೊತೆಗೆ ಸಿದ್ದರಾಮಯ್ಯನವರು ಏನು ಟ್ವಿಟರ್ ಟೀಕೆ ಇದೆ ಅದಕ್ಕೂ ಕೂಡ ಬಿಜೆಪಿ ಟ್ವಿಟರ್ ಮೂಲಕ ಟೀಕೆ ಮಾಡ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ಜಟಾಪಟಿ ಮೇರೆ ಮೀರಿದೆ ಅಂತಾನೆ ಹೇಳ್ಬೋದು. ಇತ್ತೀಚಿನ ಕೆಲವೊಂದು ತಲ್ಲಣ ಮೂಡಿಸುವಂತಹ ಘಟನೆಗಳನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಲ್ಯಾಂಡ್ ಆರ್ಡರ್ ಫೇಲ್ ಆಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ.
ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.